ಕಡೆಯಿಂದ ನಾವು ದುಡ್ಡು ತೊಗೊಂಬಂದು ಮಾಡಿಸ್ತಾ ಇರೋದು. ಏ ಶರೀಫ್ ಸ್ವಲ್ಪ ನನ್ನ ಕ್ಷೇತ್ರ ವ್ಯಾಪ್ತಿಯ ರಾಜೀವ್ ನಗರ ಮಹಿಳಾ PU ಕಾಲೇಜ್ ಇದು ಸರ್ಕಾರದ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಆಗಿದ್ದು 2017-18ನೇ ಸಾಲಿನಿಂದ ಇದನ್ನು ಪ್ರಾರಂಭ ಮಾಡಿ ಕೇವಲ 14 ಜನ ಮಕ್ಕಳು ಇದ್ದಂತಹ ಕಾಲೇಜು ಇದಕ್ಕೆ ಏನು ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಟ್ಟಂಥ ಜಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪಡ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದಲೇ ನೆಲ ಅಂತಸ್ತಿನ 9 ಕೊಠಡಿಗಳನ್ನ ನಾವು ಕಟ್ಟಿ ಇಲ್ಲಿ ಇವತ್ತು ಸುಮಾರು 450 ಹೆಣ್ಮಕ್ಳು ವ್ಯಾಸಂಗ ಮಾಡ್ತಾಯಿದ್ದಾರೆ. ಗಣಿತ ಏನೋ ಇಲ್ಲಿ ಕಾಮರ್ಸ್, ಸೈನ್ಸ್ ಮತ್ತು ಆರ್ಟ್ಸ್ 3 ಸ್ಟ್ರೀಮ್ನಲ್ಲಿ ಶಿಕ್ಷಣ ಬೋಧನೆ ಮಾಡುವಂಥ ವ್ಯವಸ್ಥೆ ಇದೆ. ಸ್ಥಳದ ಅಭಾವ ಇದ್ದ ಕಾರಣದಿಂದ ಇವತ್ತು ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇದು ಸರ್ಕಾರದ ಅಂಗಸಂಸ್ಥೆ ಆಗಿರೋದ್ರಿಂದ ಈ ಸಂಸ್ಥೆಯ CSR ಫಂಡ್ ಇದರಲ್ಲಿ 1,25,00,000 ಅಂದಾಜು ಪಟ್ಟಿಯನ್ನು ತಯಾರಿಸಿ ಅನುಮೋದನೆಯನ್ನು ಪಡೆದು ಮೊದಲನೇ ಅಂತಸ್ತಿನ 9 ಕೊಠಡಿಗಳ ಕಾಮಗಾರಿಗೆ ನಾವು ಚಾಲನೆ ಕೊಟ್ಟಿದ್ವಿ. ಇವತ್ತು ಇದರ ತಾರ್ಸಿ ಹಾಕುವಂಥ ಕೆಲಸಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾಯಿದ್ದೀವಿ. ಬಹುಶಃ 9 ಕೊಠಡಿಗಳನ್ನ ಹೆಚ್ಚುವರಿಯಾಗಿ ಕೊಡೋ ಮೂಲಕ ಆ ಹೆಣ್ಮಕ್ಕಳಿಗೆ ಶೈಕ್ಷಣಿಕವಾದಂತಹ ಒಂದು ಅವಕಾಶ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದಕ್ಕೆ ನಾವು ಮುಂದಾಗ್ತಾಯಿದ್ದೀವಿ. ಇವತ್ತು ಪೈಪೋಟಿ ಖಾಸಗಿ ಸಂಸ್ಥೆಗಳಿಂದ ಇರೋದ್ರಿಂದ ಈ ಸಂಸ್ಥೆಗೆ ಒಂದು ಪ್ರಯೋಗಾಲಯ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಲ್ಯಾಬ್ ಇದರಿಂದ ಒಂದು ಪ್ರೊಜೆಕ್ಟರ್, ಸ್ಕ್ರೀನ್ ಮತ್ತು ಆನ್ಲೈನ್ ಮೂಲಕ ಬೋಧನೆ ಮಾಡುವಂಥ ವ್ಯವಸ್ಥೆಗೂ ಕೂಡ ಹೆಚ್ಚುವರಿಯಾಗಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವಂಥ 4 ಪದವಿ ಪೂರ್ವ ಕಾಲೇಜುಗಳಿಗೆ ಮತ್ತು ಪ್ರಥಮವಾಗಿ 1 ಪ್ರೌಢಶಾಲೆಗೆ ನಾವು ಕೈ ಎತ್ಕೊಂಡಿದ್ದೀವಿ. ಕಳೆದ ವರ್ಷ ನನ್ನ ಶಾಸಕರ ಅನುದಾನದಲ್ಲಿ 1,53,00,000 ವೆಚ್ಚದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಕೂರುವಂಥದ್ದಕ್ಕೆ ಬೆಂಚು ಮತ್ತು ಡೆಸ್ಕು, ಶುದ್ಧ ಕುಡಿಯುವ ನೀರಿನ ಘಟಕಗಳು ಮತ್ತು ಬ್ಯಾಂಡ್ ಸೆಟ್ಗಳನ್ನ ವಿತರಣೆ ಮಾಡಿದಂಥದ್ದು ತಾವೆಲ್ಲರೂ ಸಾಕ್ಷಿಯಾಗಿದ್ರಿ. ಪ್ರಸ್ತುತ ವರ್ಷದಲ್ಲೂ ಕೂಡ ಇದನ್ನು ಇರುವಂತಹ ಇತರೆ ಶಾಲೆಗಳಿಗೆ ಅಗತ್ಯ ಇರುವಂಥ ಮೂಲಭೂತ ಸೌಕರ್ಯಗಳನ್ನ ಕೊಡೋ ಜೊತೆಗೆ ಆದ್ಯತೆ ಶೌಚಾಲಯಗಳನ್ನ ನಿರ್ಮಿಸಿ ಅಲ್ಲಿಗೆ ಬೇಕಾಗಿರುವಂತಹ ಬೇರೆ ವ್ಯವಸ್ಥೆಗಳನ್ನ ಕೊಡುವಂಥದ್ದಕ್ಕೆ ಈ ವರ್ಷ ನಾನು ನನ್ನ ಶಾಸಕರ ಅನುದಾನವನ್ನು ಬಳಕೆ ಮಾಡಿಕೊಳ್ಳುವಂಥದ್ದಕ್ಕೆ ಮುಂದಾಗ್ತಾಯಿದ್ದೀನಿ. ಇವತ್ತು ಅನೇಕ ಕಂಪನಿಗಳು CSR ನಿಧಿಯಿಂದ ಏನವರು ಅವರ ಸೇವೆ ಮತ್ತು ಅವರ ಚಟುವಟಿಕೆಗಳನ್ನ ನಡೆಸಬೇಕು ಅಂಥ ಸಂಸ್ಥೆಗಳಿಗೆ ನಾನು ಮನವಿ ಮಾಡಿ ಇವತ್ತು ರಾಜೀವ್ ನಗರ ಕಾಲೇಜ್ಗೆ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ನಾನು 1,25,00,000 ಇಲ್ಲಿಗೆ CSR ಫಂಡ್ ತಂದಿದ್ದೀನಿ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟಿಂದ 50 ಲಕ್ಷ ರೂಪಾಯಿ ನಿಜಾಮಿಯಾ ಪದವಿ ಪೂರ್ವ ಕಾಲೇಜ್ಗೆ ನಾನು ತಂದಿದ್ದೇನೆ. ಅದೇ ರೀತಿಯಲ್ಲಿ 1,62